हरिः श्रीं श्रीगुरुभ्यो नमः समस्तगुरुभ्यो नमः हरिः श्रीं सर्वैर्गिरीन्द्रसदनैः मदनोऽपि दारैः दूरीकृतश्च बदरी पुरवासिभिस्तैः यस्याश्रयात् सकलदैवतदैवतेश्वं व्यासं सुशान्तमनिशं मनसा स्मरामि आचार्यः पवनोऽस्माकम् आचार्याणि च भारती देवो नारायणः श्रीशः देवी मङ्गलदेवता वन्दे हृषीकेशमथो नृसिंहं जनार्दनं चिन्तयधीरूपेन्द्रं श्रीवामनं संस्मर विष्णुमेमि श्रीरामं चेहमधोक्षजं च रमानिवासोचितवासभूमिः संन्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिः भवताद्विभूत्यै विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये अशेषवेदान्तकृतान्तसारव्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि माङ्गल्यप्रदते मनोहरगिरामुग्धास्मि सेयं तव श्रीमत्पादसरोजयोऽस्तु भगवोविन्दार्य मे मानसम् माद्यद्यद्यपि चञ्चरीकति सदा हृन्मन्दिरं पावयन् ईशावास्यमदो विधेहि भगवद्भक्तिं प्रदेहि स्थिराम् हरिः श्रीं श्रीगुरुभ्यो नमः समस्तगुरुभ्यो नमः हरिः श्रीं ಶ್ರೀಮನ್ಮಧ್ವವಿಜಯ ಮಹಾಕಾವ್ಯದಲ್ಲಿ ನಾವೀಗ 6ನೆಯ ಸರ್ಗದಲ್ಲಿ ವಿಚಾರ ಮಾಡ್ತಾ ಇರುವಂಥದ್ದು. ಈ 6ನೇ ಸರ್ಗದಲ್ಲಿ ಪಯಸ್ವಿನಿ ತೀರದ ದೇವಾಲಯದಲ್ಲಿ ಪೂರ್ಣಪ್ರಜ್ಞರು ಬಿಡಾರ ಮಾಡಿ ಅಲ್ಲಿ ಸೇರಿದಂತಹ ಎಲ್ಲ ವಿದ್ವಾಂಸರೊಟ್ಟಿಗೆ ಅಲ್ಲಿದ್ದಂತಹ ವಿದ್ವಾಂಸರು ಏನು ಜಿಜ್ಞಾಸುಗಳಾಗಿದ್ದವರಿಗೆ ಉಪದೇಶ ಕೊಟ್ಟರು. ಪೂರ್ಣಪ್ರಜ್ಞರನ್ನು ಗೆಲ್ಲುವ ಆಶೆಯಿಂದ ಬಂದವರಿಗೆ ಇವರದ್ದೇ ಆದ ಒಂದು ಪಣವನ್ನಿಟ್ಟರು. ವಿಷ್ಣು ಸಹಸ್ರನಾಮಕ್ಕೆ ಇದ್ದಂತಹ 100 ಅರ್ಥಗಳು, ಪ್ರತಿಯೊಂದು ನಾಮಕ್ಕೂ ಇರುವಂತಹ 100 ಅರ್ಥಗಳು, ಅವುಗಳನ್ನು ಬಣ್ಣಿಸಲಿಕ್ಕೆ ಪ್ರಾರಂಭ ಮಾಡಿದರು. ಆಗ ಅಲ್ಲಿದ್ದಂತಹ ವಿದ್ವಾಂಸರಿಗೆ ಅದನ್ನು ಗ್ರಹಣ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆಂದರೆ 10 ಅರ್ಥಗಳನ್ನು ಕೂಡ ಗ್ರಹಣ ಮಾಡುವುದು ಬಹಳ ಕಠಿಣ ಅನ್ನಿಸ್ತು. 100 ಅರ್ಥಗಳನ್ನು ಹೇಳಲಿಕ್ಕೆ, ಒಂದು ವಿಶ್ವಪದಾರ್ಥವೇ ಅದು 100 ವಿಧವಾಗಿ ಹೇಳಲಿಕ್ಕೆ ಶಕ್ತರಾದಂಥವರು ಆಚಾರ್ಯರು ಹೇಳಿಯೂ ಕೂಡ ಇದ್ದಾರೆ. ಆದರೆ ಅದನ್ನು ಗ್ರಹಣ ಮಾಡುವುದು ಮಾತ್ರ ಮಹಾವಿದ್ವತ್ತಿದೆ, ಸಂಸ್ಕಾರ ಉಂಟು, ಶಾಸ್ತ್ರ ಸಂಸ್ಕಾರ ಇದ್ದವರಿಗೆ ಗ್ರಹಿಸಲಿಕ್ಕೆ ಆಗಬೇಕು ಅಂತ ಒಂದು ಅಭಿಪ್ರಾಯ. ಆದರೆ ಅತ್ಯಂತ ಕಠಿಣ ವಿಚಾರ ಬಂದಾಗ ಅಷ್ಟನ್ನು ಕೂಡ ಗ್ರಹಣ ಮಾಡುವಂಥ ಸಾಮರ್ಥ್ಯ ಇರಲಿಲ್ಲ. ಆದರೆ ಇವರು ಮಾತ್ರ ನಿರರ್ಗಳವಾಗಿ ಪುಸ್ತಕ ಸಹಾಯವಿಲ್ಲದೆ ಕುಳಿತಲ್ಲೇ ಇವರು ವಿಶ್ವ ಪದಾರ್ಥವನ್ನು ಬಿಡಿಸಿ ಹೇಳಿದರು. ಅದರಲ್ಲಿ ಪ್ರಕೃತಿ, ಪ್ರತ್ಯಯ, ಇವುಗಳ ಪ್ರತ್ಯೇಕಾರ್ಥಗಳು, ಅಲ್ಲಿ ಆಗುವಂತಹ ಪ್ರಕ್ರಿಯೆಗಳು ಏನಿರ್ತವೆ ಆ ವ್ಯಾಕರಣಾಂಶವನ್ನೆಲ್ಲ ಹೇಳಿದರು. ಅದರ ನಂತರದಲ್ಲಿ ಆ ನಾನಾ ಉಪನಿಷತ್ತುಗಳ ಅರ್ಥ ಸಮನ್ವಯವನ್ನು ಮಾಡುವಾಗ ವಿಶ್ವಪದಾರ್ಥ ಅಂದರೆ ಅದು 100 ವಿಧವಾದದ್ದು ಅಂತ ಸಿದ್ಧವಾಗಿ ಹೋಯಿತು. ವಿಶ್ವಪದದ ಅರ್ಥ 100 ವಿಧವಾಗಿ ಉಂಟು ಎನ್ನುವುದನ್ನು ಚೆನ್ನಾಗಿ ಅದು ಶ್ರುತಿಸಮ್ಮತವಾಗಿ ಆಚಾರ್ಯರು ಸಿದ್ಧ ಮಾಡ್ತಾ ಇದ್ದಾರೆ. ಅದನ್ನು ನೋಡುವಾಗ ಅಲ್ಲಿದ್ದಂತಹ ಆ ವಿದ್ವಾಂಸರಿಗೆ ಅದನ್ನು ಹಿಡಿದುಕೊಳ್ಳಿಕ್ಕಾಗಲೇ ಇಲ್ಲ, ಮನಸ್ಸು ಹಿಡೀಲಿಲ್ಲ, ಏನೂ ಸಾಧ್ಯವಾಗಲಿಲ್ಲ. ಹೇಗೆಂದರೆ ಪ್ರಳಯಕಾಲೀನವಾದ ಜಲವನ್ನು ಒಂದು ಬಾವಿ ಏನಾದರೂ ಹಿಡಿದಿಟ್ಟುಕೊಳ್ಳಿಕ್ಕೆ ಸಾಧ್ಯವಾ? ಆ ಪ್ರಕಾರವಾಗಿ ಆಗಿ ಹೋದದ್ದು. ಆಗ ಅಲ್ಲಿದ್ದಂತಹ ಆ ಎಲ್ಲ ಬ್ರಾಹ್ಮಣರು, ಜಿಜ್ಞಾಸುಗಳಾಗಿ ಬಂದವರು ಮತ್ತು ಪೂರ್ಣಪ್ರಜ್ಞರನ್ನು ಗೆಲ್ಲಬೇಕು ಎನ್ನುವ ಆಶೆ ಇದ್ದಂತಹ ಬ್ರಾಹ್ಮಣರಾದರೂ ಸರಿ, ಹಾಗೆ ಕಿಂಚಿತ್ತು ಸೊಕ್ಕಿರ್ತದೆ, ಇಲ್ಲ ಅಂತಲ್ಲ, ಯಾರೂ ಕೂಡ ಆಚಾರ್ಯರ ಪ್ರತಿಭೆಯನ್ನು ನೋಡಿ ತಾವೇ ಅಪ್ರತಿಭರಾಗಿ ಬಿಟ್ಟರು. ಎಲ್ಲರೂ ಕೂಡ ಶರಣಾಗತಿಯ ಬುದ್ಧಿಯಿಂದ ಆಚಾರ್ಯರಿಗೆ ನಮಸ್ಕಾರ ಮಾಡಿಬಿಟ್ರು. ನಮ್ಮ
ತಪ್ಪನ್ನು ನೀವು ಕ್ಷಮಿಸಬೇಕು. ನಾವು ಏನೋ ನಿಮ್ಮನ್ನು ಗೆದ್ದು ಬಿಡಬಹುದು ಅಂತ ಭಾವಿಸಿಕೊಂಡ್ವಿ. ಆದರೆ ನೀವು ಇಂತಹ ಎಳೆ ವಯಸ್ಸಿನಲ್ಲಿ ಇಷ್ಟು ಪ್ರತಿಭಾಶಾಲಿಗಳು, ಮತ್ತು ಎಲ್ಲವೂ ಕೂಡ ನಿಮಗೆ ಸರ್ವೋಪನಿಷತ್ತುಗಳು ಕೂಡ ನಿಮ್ಮ ವಶವಾಗಿವೆ ಅನ್ನೋದು ನಮಗೆ ಅಂದಾಜಾಗಲಿಲ್ಲ. ಏನೋ ಮಾತಾಡಿಬಿಟ್ವಿ, ಕ್ಷಮ ಮಾಡಿ ಅಂತ ಕೇಳಿಕೊಂಡು. ಹೀಗೆ ಅಲ್ಲಿದ್ದಂತಹ ಆ ಪೂರ್ಣಪ್ರಜ್ಞರು ಮತ್ತೊಂದು ದೇವಸ್ಥಾನಕ್ಕೆ ಹೋಗ್ತಾರೆ. ಎಲ್ಲವೂ ಕೇರಳ ಪ್ರದೇಶವೇ. ಆ ಕೇರಳದಲ್ಲಿ ಮತ್ತೊಂದು ಪ್ರದೇಶಕ್ಕೆ ದೇವಸ್ಥಾನಕ್ಕೆ ಹೋಗುವಾಗ ಅಲ್ಲಿನ ಎಲ್ಲ ಪಂಡಿತರು ಸೇರಿದ್ರು. ಅವರೆಲ್ಲರೂ ಕೂಡ ಅವರು ಒಳ್ಳೆ ರೀತಿ ವೇದಶಾಸ್ತ್ರಗಳನ್ನು ಚೆನ್ನಾಗಿ ಬಲ್ಲವರು, ವಿದ್ವತ್ ಚೆನ್ನಾಗಿ ಇದೆ. ಅವರ ಅಪೇಕ್ಷೆ ಏನು ಅಂದರೆ, ಇಲ್ಲಿ ಜ್ಞಾನಾಪೇಕ್ಷೆ ಇದೆ ಅವರಿಗೆ. ವಿದ್ಯಾ ಲಿಪ್ಸುಹು ಅಂತ ಹೇಳ್ತಾರೆ. ವಿದ್ಯಾ ಲಿಪ್ಸುಹು ಅಂದರೆ ವಿದ್ಯಾಲಾಭ ಮಾಡಿಕೊಳ್ಳುವ ಇಚ್ಛೆ ಉಳ್ಳವರು. ಹಾಗೂ ಲಿಪ್ಸುಹು ಅಂದರೆ ಸಂಭಾವನೆಯನ್ನು ಕೂಡ ಪಡೆಯಬೇಕೆನ್ನುವ ಆಶೆ. ವಿದ್ವಾಂಸರಿಗೆ ಸಂಭಾವನೆಯ ಕೊಡುವಂಥದ್ದಿದೆ. ಹಾಗಾಗಿ ತಮಗೆ ಆಚಾರ್ಯರ ಮಾತುಗಳನ್ನು ಕೇಳುವಾಗ ಹೆಚ್ಚಿನ ಜ್ಞಾನ ಲಾಭ ಆಗ್ತದೆ ಎನ್ನುವ ಒಂದು ಆಶೆ. ಎರಡನೆಯದು ದ್ರವ್ಯ ಲಾಭ. ಸಂಭಾವನೆಯಾಗಿ ಇವರು ಸ್ವಾಮಿಗಳಾದ್ದರಿಂದ ಏನಾದರೂ ಕೊಡ್ತಾರೆ ಎನ್ನುವ ದೃಷ್ಟಿಯಿಂದಲೂ ಎರಡೂ ರೀತಿಯ ಆಶೆಯಿಂದ ಅವರೆಲ್ಲರೂ ಬಂದವರು. ಅಲ್ಲಿ ಆ ಪೂರ್ಣಪ್ರಜ್ಞರು ಆ ದೇವಸ್ಥಾನದಲ್ಲಿ ಬಿಡಾರ ಮಾಡಿದ್ರು. ಆಗ ಬಹುಜನ ವಿದ್ವಾಂಸರಲ್ಲಿ ಸೇರಿದ್ದಾರೆ ಅಂತ ಈ ಅಂಶವನ್ನು ಹೇಳಿದರು. ಅದು ಯಾವ ದೇವಸ್ಥಾನ ಅನ್ನೋದು ಅದಷ್ಟೊಂದು ಸ್ಪಷ್ಟವಾಗಿ ಇಲ್ಲಿ ಇಲ್ಲ. ನಾನು ಮತ್ತೆ ಬೇರೆ ಒಂದು ಹಳೆಯ ಪುಸ್ತಕ ಉಂಟು, ಅದರಲ್ಲಿ ಎಲ್ಲಿಯಾದರೂ ಸಿಕ್ಕೀತಾ ಅಂತ ನೋಡಿ ಮತ್ತೆ ನಾನು ಈ ಪೂರ್ವ ಕಥಾನುವಾದ ಮಾಡುವಾಗ ನಾಳೆ ಅದನ್ನು ನಾನು ತಿಳಿಸ್ತೇನೆ. ನನಗೆ ಸಿಕ್ಕರೆ ಮತ್ತೆ ಕೆಲವು ಅಂಶಗಳು ಸಿಗ್ತವೆ, ಕೆಲವು ಅಂಶಗಳು ಸಿಗುವುದಿಲ್ಲ. ಎಲ್ಲ ಯತ್ನಿಸ್ತಾ ಇರಬೇಕಲ್ಲ, ಹುಡುಕಾಟವೇ ನಮ್ಮ ಜೀವನ. ತರ್ಕತಂತ್ರ ಕುಶಲಾನಪಿ ಪುಂಸಃ ಚಕ್ರರೀತಿ ಬತ ಸೋಯಮಮಾನಾನ್ ಮನಮಾನಮಯತೀಹ ಕಥನ್ನೋ ನೈಷ ಮಂಡಲ ಭುವಾಂ ಸಮಿತಾನಾಂ ಎನ್ನುವಂತಹ ಈ ಶ್ಲೋಕ. ಇದರಲ್ಲಿ ತರ್ಕತಂತ್ರ ಕುಶಲ ಅಂತ ಹೇಳ್ತಾರೆ. ಅಲ್ಲಿದ್ದಂತಹ ವಿದ್ವಾಂಸರು ತರ್ಕಶಾಸ್ತ್ರದಲ್ಲಿ ಒಳ್ಳೆ ಕುಶಲರಾಗಿದ್ದು, ಬಹಳ ನಿಪುಣರು. ತರ್ಕಶಾಸ್ತ್ರದಲ್ಲಿ ಒಳ್ಳೆ ನೈಪುಣ್ಯ ಇದೆ. ತರ್ಕಶಾಸ್ತ್ರ ಚೆನ್ನಾಗಿ ಬಂದರೆ ಒಳ್ಳೆ ರೀತಿಯಿಂದ ವಾದ ಮಾಡ್ತಾರೆ. ವಾದ ಮಾಡಲಿಕ್ಕೆ ಅವರಿಗೆ ವಾದಗಳ ಪಟ್ಟು ಹಾಕುವುದರಲ್ಲಿ ಬಹಳ ಚಾತುರ್ಯ ಇರ್ತದೆ. ತರ್ಕ ಗೊತ್ತಿರಬೇಕು ಚೆನ್ನಾಗಿ. ಸ್ವಲ್ಪ ಆಚೀಚೆ ಹೋದರೆ ಅಲ್ಲಿ ನಿಗ್ರಹ ಮಾಡಿಬಿಡ್ತಾರೆ, ವಾದಿ ನಿಗ್ರಹವಾಗಿ ಹೋಗ್ತದೆ. ಮತ್ತೆ ಇದು ದೋಷ ಉಂಟು ಅಂತ ತೋರಿಸ್ತಾರೆ. ಹಾಗಾಗಿ ಮಾತಿನ ದೋಷ ಇರಬಾರ್ದು ಹೇಳುವುದಾದರೆ ತರ್ಕ ಮತ್ತು ವ್ಯಾಕರಣ ಎರಡರಲ್ಲೂ ಕೂಡ ಪರಿಶುದ್ಧಿ ಬೇಕು. ಹಾಗೆಲ್ಲ ಉಳ್ಳವರೇ ಅವರು. ಆ ರೀತಿ ಇದ್ದಂತಹ ತೇ ದ್ವಿಜವರ್ಯಾಹ, ಆ ಎಲ್ಲ ಬ್ರಾಹ್ಮಣೋತ್ತಮರೆಲ್ಲ ತರ್ಕಶಾಸ್ತ್ರದಲ್ಲಿ ಒಳ್ಳೆ ವಿದ್ವತ್ ಉಳ್ಳವರೇ ಅವರು. ಮತ್ತು ಅವರೆಲ್ಲರೂ ಕೂಡ ಅಂತಹ ಒಳ್ಳೆ ವಿದ್ವತ್ ಇರುವವರು, ಚಾತುರ್ಯ ಇರುವವರು. ಆದರೆ ಏನಾಗಿತ್ತು ಅವರಿಗೆ, ಎಲ್ಲ ಕಡೆಯಲ್ಲೂ ಕೂಡ ವಿದ್ವತ್ತು ಸ್ವಲ್ಪ ಗಳಿಸ್ತಾ ಸೊಕ್ಕು ಬರ್ತದೆ. ಈ ವಿಷಯ ಇವರಿಗೇನು ಬರ್ತದೆ ಅಂತ ಯೋಚನೆ ಮಾಡಿ. ಸಂಸ್ಕೃತದಲ್ಲಿ ಎಲ್ಲಿಯಾದರೂ 5 ನಿಮಿಷ 10 ನಿಮಿಷ ಮಾತಾಡ್ತಾರೆ ಅಂದರೆ ಸಂಸ್ಕೃತ ಮಾತಾಡುವುದನ್ನು ಕೇಳಲಿಕ್ಕೆ ಸೊಗಸು, ಶ್ಲೋಕಗಳನ್ನು ಉಚ್ಚರಿಸುವಾಗ ಕೇಳಲಿಕ್ಕೆ ಸೊಗಸು, ಸರಿ ಇಲ್ಲ ಅಂತಲ್ಲ. ಆದರೆ ಸಂಸ್ಕೃತ ಬಲ್ಲವರಾದರೆ ಏನಾಗ್ತದೆ, ಎಷ್ಟು ತಪ್ಪು ಹೇಳ್ತಾರೆ ಇವರು ಅಂತ ಹುಡುಕುವ ಬುದ್ಧಿ ಬರ್ತದೆ. ಅದೇನೋ ಒಂದು ರೀತಿಯ ಮನಸ್ಥಿತಿ ಹಾಗಿರ್ತದೆ. ಸಾಮಾನ್ಯ ಮಟ್ಟಿಗೆ ಯಾರೋ ತಪ್ಪು ಮಾಡುವುದು ಎಲ್ಲರಲ್ಲೂ ಸಹಜ ಬಿಡಿ. ಆದರೆ ಅವರೆಲ್ಲ ಗಟ್ಟಿ ಜನ ಅಲ್ಲ, ಹಾಗಾಗಿ ತಪ್ಪು ಹುಡುಕುವ ಗುಣ ಇತ್ತು, ಸೊಕ್ಕು ಬಹಳ ಇತ್ತು ಅಂತ ಅರ್ಥ ಅಷ್ಟೆ, ಮತ್ತೇನಲ್ಲ. ಆದರೆ ಇಲ್ಲಿ ಬಹಳ ಜನ ಅವರು ಬಹಳ ಗಟ್ಟಿ ಇರುವವರು, ತರ್ಕಶಾಸ್ತ್ರದಲ್ಲೆಲ್ಲ ಬಹಳ ಗಟ್ಟಿ ಇದ್ದಾರೆ. ಮತ್ತು ತಂತ್ರ ಚೆನ್ನಾಗಿ ಗೊತ್ತಿದೆ ಅಂತ ಅರ್ಥ. ತಂತ್ರಶಾಸ್ತ್ರ ಅಂತಲೇ ಉಂಟು. ತಂತ್ರಿಗಳು ಬಹಳ ಇದ್ದಾರೆ. ಕೇರಳ ಮತ್ತು ನಮ್ಮ ಈ ಕರಾವಳಿ ಕರ್ನಾಟಕದಲ್ಲಿ ತಂತ್ರಿಗಳು ಬಹಳ ಇದ್ದಾರೆ. ಮೊದಲಿಗೆಲ್ಲ ಗಟ್ಟಿ
ತಂತ್ರಶಾಸ್ತ್ರದಲ್ಲಿ ಒಳ್ಳೆ ನೈಪುಣ್ಯ ಉಳ್ಳವರು ಈಗಲೂ ಕೂಡ ತಂತ್ರಶಾಸ್ತ್ರ ಅದರಲ್ಲಿ ಕಲಿಸ್ತಾರೆ. ಹಾಗಾಗಿ ಒಳ್ಳೆ ತಂತ್ರಿಗಳಿದ್ದಾರೆ ಹಾಗೂ ತರ್ಕಶಾಸ್ತ್ರವನ್ನು ಬಲ್ಲವರೇ ಇದ್ದಾರೆ. ಜೊತೆಯಲ್ಲಿ ಎಲ್ಲಿಯಾದರೂ ಒಂದಷ್ಟು ಸೊಕ್ಕಿದ್ದವರು ಇರ್ತಾರಲ್ಲ, ತನಗೆ ತಿಳಿದುಂಟು, ತಮಗೆಲ್ಲ ಗೊತ್ತುಂಟು ಎನ್ನುವ ಭಾವದಿಂದ ಇರುವವರನ್ನೆಲ್ಲ ಪೂರ್ಣ ಪ್ರಜ್ಞರು ಅವರ ಸೊಕ್ಕನ್ನು ಇಳಿಸಿಬಿಡ್ತಾರೆ ಅಂತ. ಅವರ ಆ ರೀತಿ ಯಾರೇ ಬಂದು ಕೂತ್ಕೊಂಡ್ರು ಅವರ ಸೊಕ್ಕನ್ನೆಲ್ಲ ಇಳಿಸುವಂತಹ ಆ ಒಂದು ಸಾಮರ್ಥ್ಯವುಳ್ಳವರಿವರು. ಏನು ಮಾಡೋದು? ಒಟ್ಟಾಗಿ ಈಗ ಈ ಕೇರಳದ ಮಂಡಲ ಭುವಾಂ ಸಮಿತಾನಾಂ, ಈ ಒಂದು ಕೇರಳ ಮಂಡಲದಲ್ಲಿ ಇರುವಂತಹ ವಿದ್ವಾಂಸರು ಬಂದು ಸೇರಿದ್ದಾರೆ. ಇವರು ಯಾರ್ಯಾರು ಸಭೆಯಲ್ಲಿ ಏನೇನು ಮಾತಾಡ್ತಾರೋ, ಯಾವ ಯಾವ ವಿಷಯವನ್ನು ಹೇಳ್ತಾರೋ, ಆ ವಿದ್ವಾಂಸರು ಹೇಳುವ ಮಾತಿನಲ್ಲಿ ಅದರಲ್ಲಿ ಸೊಕ್ಕಿನ ಅಂಶ ಸೇರಿರ್ತದೆ. ಒಳ್ಳೆ ವಿದ್ವತ್ತಿನಿಂದ ಮಾತಾಡ್ತಾರೆ, ಸ್ವಲ್ಪ ಸೊಕ್ಕಿನ ಅಂಶವೂ ಇರ್ತದೆ. ಆದರೆ ಯಾರನ್ನ ಯಾವ ರೀತಿ ಆಚಾರ್ಯರು ಅವರ ದೋಷಗಳನ್ನ ಹೇಳಿ ಅವರನ್ನ ಇಳಿಸ್ತಾರೆ ಅಂತ ಗೊತ್ತಿಲ್ಲ. ಹೀಗಾಗಿ ಅವರ ಸೊಕ್ಕನ್ನ ಇಳಿಸುವಂಥದ್ದು ಇವರ ವಶ. ಯಾಕೆಂದ್ರೆ ಇವರು ಸರ್ವಜ್ಞರು ಅಂತ, ಪೂರ್ಣ ಪ್ರಜ್ಞರು ಅಂದ್ರೆ ಪೂರ್ಣವಾದಂತಹ ಜ್ಞಾನವುಳ್ಳವರು. ಇಂತಹ ಪೂರ್ಣ ಬೋಧೆಯುಳ್ಳಂತಹ ಈ ಪೂರ್ಣ ಪ್ರಜ್ಞರು ಇವರ ಎದುರಿಗೆ ವಿದ್ವಾಂಸರು ಏನಾದರೂ ಮಾತಾಡಿದ್ರೆ, ಅದರಲ್ಲೂ ಏನಾದ್ರು ಅಹಂಕಾರ ತೋರಿಸಿದ್ರೆ ಅಲ್ಲಿ ಹೇಗಾದರೂ ಸಿಕ್ಕಿ ಬೀಳ್ತಾರೆ. ಒಟ್ಟು ಈ ಕೇರಳ ಮಂಡಲದ ಎಲ್ಲ ಬ್ರಾಹ್ಮಣರ ಮರ್ಯಾದೆ ಎಲ್ಲ ಇವರ ಕೈಯಲ್ಲಿ ಒಪ್ಪಿಸಿ ಕೊಟ್ಟಾಗಾಯ್ತು, ಜುಟ್ಟು ಕೊಟ್ಟಾಗಾಗಿದೆ ಅಂತ ಹೀಗೆ ಯೋಚಿಸಿದ್ರಂತ. ಆ ರೀತಿ ಹೇಗೆ ಇವ್ರ ಕೈ ಸಿಕ್ಕಿ ಹಾಕ್ಕೊಳ್ಬಾರ್ದು. ಹೇಗಪ್ಪ ನಾವು ಏನು ಮಾತಾಡೋದು? ಇವರೆದ್ರಿಗೆ ಮಾತು ಆಡಬೇಕು. ಸಭೆ ಅಂದರೆ ಎಲ್ಲರೂ ಮಾತಾಡ್ತಾರೆ, ಇಲ್ಲ ಅಂತಲ್ಲ, ಆದರೆ ಸರಿಯಾಗಿರ್ಬೇಕು. ಇವ್ರ ಕೈಲಿ ನಾವು ಏನೋ ಹೇಳೋದು, ಅದರಲ್ಲೇನೋ ಅವ್ರ ದೋಷ ತೋರಿಸೋದು ಅಂಥದ್ದು ಆಗಬಾರ್ದಲ್ಲ. ಆ ವಿಚಾರ ಬಂದಿತ್ತು ಅವರ ಮನಸ್ಸಿಗೆ ಅಂತ ಹೇಳ್ತಾರೆ. ಹೀಗೆ ಮುಂದೆ ಮಂತ್ರಯಂತ ಇತಿ ತೇ ದ್ವಿಜವರ್ಯಾಃ ಅನ್ಯದೇಶಜ ಮುಖಾಸ್ತಮ ಪೃಚ್ಛನ್ ಸತ್ತದಾದ್ ಅದಸು ಶಂಸನನಿಂದ ಅಕಾರಿ ಸೂಕ್ತಗತಮರ್ಥಮುಪೇತ್ಯ. ಆ ಬ್ರಾಹ್ಮಣೋತ್ತಮರೆಲ್ಲರೂ ಕೂಡ ಅವ್ರೇನ್ ಮಾಡಿದ್ರು, ಬೇರೆ ಬೇರೆ ಜನರನ್ನ, ಬೇರೆ ಕಡೆ ಜನರು ಬಂದಿದ್ರು. ಈ ವಿದ್ವದ್ ವಲಯದಲ್ಲಿ ಏನಾಗ್ತದೆ, ಈ ಊರಿನವರು ಆ ಊರಿನವರು ಅಂತಿಲ್ಲ, ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ. ಎಲ್ಲ ಕಾಲದಲ್ಲೂ ಅಷ್ಟೆ. ಒಂದು ಈ ಸಂಸ್ಕೃತ ವಿದ್ವದ್ಗೋಷ್ಠಿ ಅಂದರೆ ವಿದ್ವದ್ಗೋಷ್ಠಿಯಲ್ಲಿ ಶಾಸ್ತ್ರ ವಿದ್ವದ್ಗೋಷ್ಠಿ, ಅಲ್ಲಿ ಬೇರೆ ಬೇರೆ ಕಡೆಯ ರಾಜ್ಯದ ಜನರು ಬಂದು ಸೇರುವಂತಹ ಗೋಷ್ಠಿಗಳು ಇರ್ತವೆ, ನಡೀತವೆ. ಇಲ್ಲಿ ಉಡುಪಿಯಲ್ಲೆಲ್ಲ ನಡೆಯುವುದುಂಟು. ಬೇರೆ ಬೇರೆ ತಿರುಪತಿಯಿಂದ ಬರ್ತಾರೆ, ಕೇರಳದಿಂದ ಅಂತೂ ಸಮೀಪ ಕೇರಳ ನಮಗೆ, ಹಾಗಾಗಿ ಅವರು ಬರುವುದುಂಟು. ತಮಿಳುನಾಡಿನಿಂದ ಬರ್ತಾರೆ, ಒರಿಸ್ಸಾ ಆ ಕಡೆಯವರೆಲ್ಲ ಬರ್ತಾರೆ. ಬಹಳ ಜನ ದೂರ ದೂರದ ಪ್ರದೇಶದಿಂದಲೂ ಕೂಡ ಬಂದು ತಮ್ಮ ಏನು ಚಾತುರ್ಯ ಉಂಟು, ಶಾಸ್ತ್ರ ಚಾತುರ್ಯ, ಅದನ್ನೆಲ್ಲಿ ತೋರಿಸ್ತಾರೆ. ಎಲ್ಲರೂ ಚಂದವಾಗಿ ಎಲ್ಲರ ಸಮಾನ ಭಾಷೆ ಯಾವುದು ಅಂದರೆ ಸಂಸ್ಕೃತದ್ದೇ. ಅಲ್ಲಿ ಇಂಗ್ಲೀಷ್ಗೆ ಪ್ರವೇಶ ಇಲ್ಲ, ಎಲ್ಲರೂ ಕೂಡ ಇಂಗ್ಲೀಷ್ ಪ್ರವೇಶ ಇಲ್ಲ, ಎಲ್ಲರೂ ಕೂಡ ಸಂಸ್ಕೃತದಲ್ಲಿಯೇ ಮಾತಾಡುವಂಥದ್ದು. ಮೊದಲಿನ ಆ ಒಂದು ಪ್ರಾಚೀನತೆ ಕಾಣ್ತದೆ, ಅದೊಂದು ಸಂತೋಷ ಅಲ್ಲಿ. ಹೀಗಿರುವಾಗ ಆ ಬೇರೆ 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 ಕಡೆಯ ಜನರು ಬಂದಿದ್ರಲ್ಲ, ಅವರನ್ನೆಲ್ಲ ಆಚಾರ್ಯರ ಮುಂದೆ ಕರ್ಕೊಂಡು ಹೋದ್ರು. ಆಚಾರ್ಯರು ವೇದಿಕೆ ಮೇಲೆ ಇದ್ದಾರೆ. ಅಲ್ಲಿ ಬೇರೆ ರಾಜ್ಯದಿಂದ ಬಂದಂತಹ ಜನರನ್ನ ಆಚಾರ್ಯರ ಅವರನ್ನ ಜೊತೆಗಿಟ್ಕೊಂಡ್ರು. ಆಚಾರ್ಯರ ಸಮೀಪಕ್ಕೆ ಬಂದು ಕೇಳಿದ್ರಂತೆ. ಏನು ಅಂತಂದ್ರೆ, ಒಂದು ದಾನ ಸೂಕ್ತ ಅಂತಿದೆ, ಆ ದಾನ ಸೂಕ್ತದ ಬಗ್ಗೆ ಕೇಳಿದ್ರಂತೆ. ಅದರಲ್ಲಿ ಏನಿದೆ ಅಂದರೆ, ಸುಶಂಸನ ನಿಂದಾಕಾರಿ ಸೂತ್ರಗತಂ ಅರ್ಥಂ ಅಂತ ಹೇಳಿದ್ರು. ಅಂದರೆ ಸುಶಂಸನ ಯಾವುದು, ದಾನ ಸಂಬಂಧಿ ವಿಷಯ. ದಾನ ಕೊಡುವಂಥದ್ದು ಅದು ಪ್ರಶಂಸನೀಯವಾದದ್ದು. ಯಾರು ಕೂಡ ದಾನ ಮಾಡ್ತಾರೆ ಅಂದರೆ ದಾನ ಕಾರ್ಯವನ್ನ ಶಂಸನ ಮಾಡುವುದು, ಪ್ರಶಂಸೆ ಮಾಡುವಂಥದ್ದು. ದಾನ ವಿರೋಧಿ ಭಾವ ಇದ್ರೆ ದಾನ ವಿರೋಧವನ್ನ ಅದನ್ನ ನಿಂದ ಮಾಡುವುದು,
ಹೀಗೆ ಸುಶಂಸನ ನಿಂದಾಕಾರಿ ಸೂಕ್ತ ಒಂದು ಸೂಕ್ತವೇ ಉಂಟು. ದಾನ ಸೂಕ್ತದಲ್ಲಿ ಬರುವಂಥದ್ದೇನು, ದಾನ ಮಾಡುವುದು ಪ್ರಶಂಸನೀಯವಾದದ್ದು. ದಾನ ಮಾಡ್ತಾರೆ ಅಂದ್ರೆ ಅದನ್ನು ಶಂಸನೆ ಮಾಡುವಂಥದ್ದು, ಹೊಗಳುವುದು. ದಾನ ವಿರೋಧಿಯಾಗಿದ್ರೆ ದಾನ ವಿರೋಧಿಯಾಗಿರುವಂತಹ ಆ ಮನಸ್ಥಿತಿಯನ್ನ ನಿಂದೆ ಮಾಡುವಂಥದ್ದು. ಈ ಸಂಬಂಧಿಯಾದಂತಹ ಒಂದು ಸೂಕ್ತ, ಆ ಸೂಕ್ತಗತಂ ಅರ್ಥಂ, ಆ ಸೂಕ್ತದಲ್ಲಿರುವಂತಹ ಅರ್ಥ ಏನು? ಹಾಗಾದ್ರೆ ದಾನ ಸೂಕ್ತದ ಅರ್ಥ ಏನು? ಅದನ್ನ ಆಚಾರ್ಯರಲ್ಲಿ ವಿವರಿಸಬೇಕು ಅಂತ ಕೇಳಿಕೊಂಡು. ಯಾಕೆಂದ್ರೆ ವೇದಿಕೆ ಮೇಲೆ ಕುಳಿತಂತಹ ಸರ್ವಜ್ಞರಾದಂತಹ ಪೂರ್ಣ ಪ್ರಜ್ಞರು ಆಯ್ತು ದಾನ ಸೂಕ್ತ ಅಂತಿದೆ, ಅದರ ಅರ್ಥವನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ಈ ರೀತಿಯಾಗಿ ಅವರು ಮಂತ್ರಯಂತಹ ಹೇಳ್ತಾರೆ. ಮಂತ್ರಯಂತಹ ದ್ವಿತೆ ದ್ವಿಜ ವರ್ಯಾಹ, ಈ ರೀತಿ ಆಲೋಚನೆ ಮಾಡಿದ್ರು. ಮಂತ್ರಯಂತಹ ಅಂದ್ರೆ ತಮ್ಮೊಳಗೆ ತಾವೇ ಆಲೋಚಿಸಿಕೊಂಡ್ರು, ಮಂತ್ರಾಲೋಚನೆ ಮಾಡಿಕೊಂಡ್ರು. ಯಾರು? ಆ ಎಲ್ಲ ಬ್ರಾಹ್ಮಣ ಉತ್ತಮರು. ಅದಕ್ಕೆ ಪರರಾಜ್ಯದ ಯಾರೋ ಒಬ್ಬ ವಿದ್ವಾಂಸ ಬಂದ್ರೆ ಅವನನ್ನ ಜೊತೆ ಕರೆದುಕೊಂಡು ಹೋಗಿ ದಾನ ಸೂಕ್ತದ ಅರ್ಥವನ್ನ ಹೇಳಿ ಸ್ವಾಮಿ, ಅದರಲ್ಲಿ ಈ ರೀತಿಯದ್ದು ಏನು ಉಂಟೋ ಅದನ್ನು ಹೇಳಿ ಆಯ್ತು ಅಂತ ಆಚಾರ್ಯರು ತಂ ಸ್ಫುಟಂ ಪ್ರಕಥಯನ್ ಸಪೃಣೀಯಾಚ್ಛಬ್ದ ಮೂಲಮವದತ್ ಪೃಣಧಾತುಂ ತಂ ಜಿಗೀಷುಮಥ ವಿಪ್ರಮದ ಪ್ರೀಣ್ಯ ಧಾತುಮೇಷ ನಿಗದಂತಮುವಾಚ. ಈಗ ಆ ದಾನ ಸೂಕ್ತದ ಅರ್ಥವನ್ನೆಲ್ಲ ಆಚಾರ್ಯರು ಚೆನ್ನಾಗಿ ವಿವರಿಸ್ತಾರೆ. ದಾನ ಸೂಕ್ತದಲ್ಲಿ ಏನುಂಟೋ ಆ ವಿಷಯಗಳನ್ನೆಲ್ಲ ಸ್ಪಷ್ಟ ಮಾಡಿ ಇಲ್ಲಿ ಆಚಾರ್ಯರು ವಿವರಿಸಿದ್ರು. ಅದರಲ್ಲಿ ಪೃಣೀಯಾತ್ ಅಂತ ಒಂದು ಶಬ್ದ ಬರ್ತದೆ. ಪೃಣೀಯಾತ್ ಅಂತ ಒಂದು ಪದ. ಆ ಪೃಣೀಯಾತ್ ಎನ್ನುವಂತಹ ಒಂದು ಪದ ಏನುಂಟೋ ಅದರ ಮೂಲ ಯಾವುದು? ಧಾತು. ಮೂಲ ಧಾತು ಯಾವುದು ಅಂದ್ರೆ ಪೃಣಧಾತು ಅಂತ ಆಚಾರ್ಯರು ಹೇಳಿದ್ರು. ಪೃಣಧಾತು ಅಂತ ಹೇಳಿದ್ರು. ಆದರೆ ಇಲ್ಲಿ ಸಭೆ, ಅದು ವಿದ್ವತ್ ಸಭೆ, ಹಾಗಾಗಿ ಎಲ್ಲರೂ ಎಲ್ಲವನ್ನು ಒಪ್ಪಿಕೊಳ್ಳೋದಿಲ್ಲ, ತಕ್ಷಣಕ್ಕಂತೂ ಒಪ್ಪಿಕೊಳ್ಳೋದಿಲ್ಲ. ಆಮೇಲೆ ಅದು ಹೇಳಬೇಕು, ವಿವರಣೆ ಹೇಳಬೇಕು. ಕೆಲವೊಮ್ಮೆ ಒಪ್ಪಿಗೆ ಇದ್ರು ಅದು ಹೇಗೆ ಅಂತ ಪ್ರಶ್ನೆ ಮಾಡ್ತಾರೆ. ನೀವು ಹೇಳುವ ಮಾತು ಹೇಗೆ ಸರಿ ಅಂತ ಪ್ರಶ್ನೆ, ಉತ್ತರ ಕೊಡಬೇಕು. ಹೇಗೆ ಸರಿ ಎನ್ನುವುದನ್ನ ಉತ್ತರಿಸಬೇಕು. ಹಾಗಾಗಿ ಇಲ್ಲಿ ಇವರು ಪೃಣೀಯಾತ್ ಎನ್ನುವಂತಹ ಪದಕ್ಕೆ ಧಾತು ಪೃಣಧಾತು ಅಂತ ಹೇಳಿದರು. ಹೌದಾ? ಹಾಗಾದ್ರೆ ಅದು ಹೇಗೆ? ಪ್ರೀಧಾತು ಅಂತ ಅವರು ಹೇಳಿದರು. ಪ್ರೀ ಅನ್ನೋ ಧಾತು ಪೃಣಧಾತು ಅಲ್ಲ ಅಂತ ಆ ವಿದ್ವಾಂಸರು ವಾದಿಸಿದರು. ಆಗ ಆಚಾರ್ಯರು ಹೇಳಿದರು, ಆಯ್ತು ಹಾಗೆ ಹೇಳ್ತೀರಾ ಅಲ್ವಾ, ಆಯ್ತು ನೀವು ಅದನ್ನೇ ಇಟ್ಕೊಳ್ಳಿ, ನಿಮಗೆ ಅಗ್ರೇ ಸ್ಪಷ್ಟಂ ಅಂತ ಹೇಳ್ತಾರೆ, ಮುಂದೆ ಸ್ಪಷ್ಟವಾಗ್ತದೆ ಅಂತ. ಹೀಗೆ ಇಲ್ಲಿ ಹೇಳಿದ್ದಾರೆ ಅಂತಲ್ಲ, ಬಾಯಿ ಮಾತಿನಲ್ಲಿ ನಾನು ಹೇಳಿದೆ, ಭವಿಷ್ಯದಲ್ಲಿ ಸ್ಪಷ್ಟ ಆಗ್ತದೆ ಅಂತ ಹೇಳುವಂಥದ್ದು. ಹಾಗಾಗಿ ಆಚಾರ್ಯರು ಆಗ ಉತ್ತರಿಸ್ತಾರೆ ಅವರಿಗೆ. ಅಂದ್ರೆ ಪೃಣಧಾತು ಅನ್ನೋದು ಅವ್ರು ಒಪ್ಕೊಳ್ತಾ ಇಲ್ಲ, ಪ್ರೀಧಾತು ಅಂತಾರೆ. ಪ್ರೀಣ್ಯಂತಲೂ ಉಂಟು ಒಂದು, ಅದಕ್ಕೆ ಈ ಪ್ರೀತಿ ಪ್ರೀಣಯತಿ ಅಂತ ಹೀಗೆಲ್ಲ ಬರ್ತದಲ್ಲ, ಹಾಗೆ ಪ್ರೀಣಯಾಮಃ ಪ್ರೀಣಯಾಮಿ ಹೀಗೆಲ್ಲ ಬರ್ತದೆ ನೋಡಿ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ ಅನ್ನೋ ಕಡೆಯಲ್ಲಿ ಪ್ರೀಣಯಾಮಃ ಅಂತ ಬರ್ತದೆ. ಅದೆಲ್ಲ ಮೆಚ್ಚಿಸೋಣ, ಒಲಿಸೋಣ ಅನ್ನೋ ಅರ್ಥದ್ದದು. ಹಾಗೆ ಪ್ರೀಣಯಾಮಿ ಅಂತ ಹೀಗೆಲ್ಲ ಬರ್ತದೆ. ಆ ಸಂಬಂಧಿಯಾದಂತಹ ಒಂದು ಆ ರೀತಿಯ ಪದಗಳನ್ನ ಮಾಡಿಕೊಳ್ಳಿಕ್ಕೆ ಮೂಲವಾದದ್ದು ಪ್ರೀಧಾತು ಅಂತ. ಹೀಗೆ ಅಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಉಂಟು, ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತವೆ, ಹೀಗೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಧಾತುಗಳು ಬಹಳ ಸೂಕ್ಷ್ಮ, ಅಷ್ಟೇನು ಕಠಿಣ ಏನಲ್ಲ. ಆದ್ರೆ ಸ್ವಲ್ಪ ಧಾತು ಪಾಠದ ಅಭ್ಯಾಸ ಇರಬೇಕಷ್ಟೆ. ಕೆಲವೊಮ್ಮೆ ಹಾಗೆ ಅಷ್ಟೊಂದು ಮರ್ತು ಬಿಟ್ರೆ ಎಲ್ಲ ಒಂದೇ ರೀತಿಯಲ್ಲೇ ಇರ್ತದೆ. ಇಂಗ್ಲಿಷ್ನಲ್ಲೂ ಹಾಗೆ ಅಲ್ಲ, ಒಂದೇ ರೀತಿ ಕಾಣ್ತದೆ, ಕೇಳಲಿಕ್ಕೆ ಒಂದೇ ರೀತಿ ಇರ್ತದೆ. ಹಿಯರ್ ಅಂತ ಒಂದು ಉಂಟು. ಹಿಯರ್ ಅಂದ್ರೇನು? HEAR ಹಿಯರ್ ಅಂತ ಉಂಟು. HERE ಅಂತಲೂ ಒಂದು ಉಂಟು. ಯಾವುದೋ ಏನೋ, ಯಾವುದಕ್ಕೆ ಯಾವ ಅರ್ಥ, ಕೆಲವರು ಅರ್ಥ ಆಗುವುದಿಲ್ಲ. ಅದನ್ನು ಹಾಕ್ಲಿಕ್ಕೆ ಈ ಪದಕ್ಕೆ ಆ ಪದ ಹಾಕುದು, ಆ ಪದಕ್ಕೆ ಈ ಪದ ಹಾಕುದೆಲ್ಲ ಮಾಡಿರೋದು ನೋಡಿದ್ದೇನೆ. ಹಾಗಾಗಿ ಈ ರೀತಿಯೆಲ್ಲ ಎಲ್ಲ ಭಾಷೆಗಳಲ್ಲೂ ಕೂಡ ಕೇಳಲಿಕ್ಕೆ ಒಂದೇ ರೀತಿಯ ಶ್ರವಣಕ್ಕೆ ಒಂದೇ ರೀತಿ ಸಾಮ್ಯ ಇರ್ತದೆ, ಆದರೆ ಪದದ ಅರ್ಥ ಬೇರೆಯೇ ಇರ್ತದೆ. ಈಗಂತೂ ಇವರ ಮುಂದೆ ಪ್ರೀಧಾತು ಅಂತ ಹಠ ಮಾಡಿದ್ರು ಆ ವಿದ್ವಾಂಸರು. ಆಗ ಆಚಾರ್ಯರು ಹೇಳ್ತಾರೆ,
ಪ್ರಾದಿಭೇದಮವಿದನ್ ಗುಣಯತ್ವಂ ಮೂಢಪಾಂಸುಷು ಲಿಖನ್ ಲಿಪಿ ಸಂಘಂ ಭರ್ತ್ಸಯನ್ನಿತಿ ಜಹಾಸ ಸುಹಾಸಃ ಮತ್ಸರಾಕುಲಧಿಯೋ ಜಡಯನ್ ಸಹ. ಈಗ ಸುಹಾಸಃ, ಸುಹಾಸಃ ಅಂದರೆ ಅತ್ಯಂತ ಮಂಗಲಮಯವಾದಂತಹ ಹಾಸ, ಮುಗುಳ್ನಗೆಯನ್ನು ಹೊಂದಿರುವಂತಹ ಆಚಾರ್ಯರು. ಆಚಾರ್ಯರ ಮುಗುಳ್ನಗೆ ಅಂದರೆ ಅದು ಮಂಗಳಮಯ ಅಂತ ಅರ್ಥ. ಅತ್ಯಂತ ಮಂಗಳಮಯವಾದಂತಹ ಆ ಮುಗುಳ್ನಗೆಯಿಂದ ಕೂಡಿರುವಂತಹ ಆಚಾರ್ಯರು ಅವರು ಮಾತಾಡ್ತಾರೆ. ಏನದು ಅಂದರೆ, ನೀನು ನೋಡು, ಅವಿದನ್ ಅಂದರೆ ತಿಳಿಯದವ ಅಂತ ಅರ್ಥ. ನೀನು ತಿಳಿಯದೆ ಮಾತಾಡ್ತಾ ಇದ್ದೀಯ ಅಂದರೆ ನಿನಗೆ ಗೊತ್ತಿಲ್ಲ, ಮಾತು ಮಾತ್ರ ಆಡ್ತೀಯ ಆದರೆ ಗೊತ್ತಿಲ್ಲ. ನೀನೇನು ಹೇಳಿದೆ? ಪೃಣಧಾತುವಿಗೆ ಪುರಿ ಅಂತ ಹೇಳಿಬಿಟ್ಟೆ. ಅದರ ಅಭಿಪ್ರಾಯ ಏನು? ಪ್ರಾದಿಭೇದಂ ಅವಿದನ್, ಪ್ರಾದಿಗಳ ಭೇದ ಗೊತ್ತಿಲ್ಲ ನಿನಗೆ ಅಂತ ಹೇಳಿದರು. ಹಾಗಾಗಿ ಪೃ ಹೀಗೆಲ್ಲ ಇರ್ತದೆ. ಪ್ರ ಅಂತಿರ್ತದೆ, ಪೃ ಅಂತಿರ್ತದೆ. ಈ ಕೃಷ್ಣ ಶಬ್ದ ಉಂಟಲ್ವಾ, ಕೃಷ್ಣ ಶಬ್ದಕ್ಕೆ ಕೆಲವರು ಕೃಷ್ಣ ಅಂತಾರೆ, ಕ್ರೀ ಅಂತಾರೆ. ಕೃಷ್ಣ ಅಂತ ಹೇಳೋದು, ಕೃಷ್ಣ ಅಂತ ಬರೆಯೋದು, ಹೀಗೆಲ್ಲ ತಪ್ಪಾಗ್ತದೆ. ಕೆಲವರು ಕೃಷ್ಣ ಅಂತ ಬರೀತಾರೆ. ರು ಒಂದು, ಆ ರುವನ್ನ ರೂವತ್ತು ಕೊಟ್ರೆ, ಕಕಾರಕ್ಕೆ ರುವತ್ತು ಕೊಟ್ರೆ ಕೃ ಅಂತ ಆಗ್ತದೆ. ಕೃಪಾ, ಕೃಷ್ಣ ಹೀಗಾಗ್ತದೆ. ಅದು ಬರವಣಿಗೆ ಲಿಪಿ ಜ್ಞಾನ ಇರುವುದಿಲ್ಲ ಕೆಲವರಿಗೆ. ಎಲ್ಲ ಕನ್ನಡ ಬರ್ತದೆ, ಅದರ ಲಿಪಿ ಜ್ಞಾನ ಮಾತ್ರ ಇರುವುದು. ಹೇಗೆ ಬೇಕಾದ್ರೂ ಬರೋದ್ರು ನಡೀತದೆ. ಕನ್ನಡವನ್ನು ಬಹಳ ಅವಮಾನಿಸ್ತಾರೆ. ಕನ್ನಡ ಪ್ರೇಮಿಗಳು ಅಂತ ಹೆಸರು. ಕನ್ನಡವನ್ನೇ ಬಹಳ ಅವಮಾನಿಸ್ತಾರೆ. ಅದಕ್ಕೆ ಕಾರಣ ಏನು ಅಂದರೆ, ಒಂದು ಅವರಿಗಿರೋ ಅಜ್ಞಾನ, ಎರಡನೇದು ತಿಳ್ಕೊಳ್ಬಾರ್ದು ಅಂತಲೇ ಇರ್ತದೆ. ಇಲ್ಲ, ಜ್ಞಾನ ಇಲ್ಲದೇ ತಿಳ್ಕೊಳ್ಬೇಕಲ್ಲ, ತಿಳಿಯೋ ಬುದ್ಧಿ ಇಲ್ಲ, ತಿಳಿಬಾರ್ದು ಅನ್ನೋದೇ. ಹೀಗಾಗಿ ಕೆಲವ್ರಿಗೆ ಹಾಗೆ ಅಜ್ಞಾನದ ಮೇಲೆ ಹೆಚ್ಚು ಪ್ರೀತಿ ಇರ್ತದೆ, ಹಾಗಾಗುವಂಥದ್ದು. ಇಲ್ಲಂಥದ್ದೇ ಪ್ರಸಂಗ. ಅದಕ್ಕೆ ಇಲ್ಲಿ ಹೇಳ್ತಾರೆ, ನಿನಗೆ ಪ್ರ ಇದ್ರ ಬಗ್ಗೆ ಎಲ್ಲ ವ್ಯತ್ಯಾಸವೇ ಗೊತ್ತಿಲ್ಲ, ಆ ರೀತಿಯ ನೀನು ಏನೂ ತಿಳಿಯದವನಾಗಿದ್ದೀಯಾ ನೀನು. ಅದಕ್ಕೆ ನೀನು ಒಂದು ಕೆಲಸ ಮಾಡು. ಗುಣಯತ್ವಂ ಮೂಢ ಪಾಂಸುಷು ಲಿಖನ್ ಲಿಪಿ ಸಂಘಂ. ನೀನು ಮೂಢ, ನೀನು ಭಾರಿ ದಡ್ಡ ಅಜ್ಞಾನಿ ನೀನು. ಹಾಗಾಗಿ ನೀನೇನು ಮಾಡು, ಒಂದಷ್ಟು ಧೂಳಿನ ಮೇಲೆ, ಪಾಂಸುಷು ಅಂದರೆ ಮಣ್ಣಿನ ಮೇಲೆ ಅಂತಲೇ ಅರ್ಥ. ಮಣ್ಣು ಧೂಳು ಎಲ್ಲ, ಪಾಂಸು ಅಂದರೆ ಧೂಳು ಅಂತಾರೆ. ಇರಲಿ, ಮೊದಲ ಕಾಲದಲ್ಲಿ ಅಕ್ಷರ ಬರೀಬೇಕಾದ್ರೆ ಈ ನಮ್ಮ ಹಾಗೆ ಪಾಟಿ ಎಲ್ಲ ಇರ್ತಿದ್ದಿಲ್ಲ. ಪಾಟಿ ಬಳಕಡ್ಡಿ ತಗೊಂಡು ಬಳಕಡ್ಡಿಯಿಂದ ಪಾಟಿ ಮೇಲೆ ಅಕ್ಷರವನ್ನು ಬರೆಯೋದು ಅದು ನಂತರದ ಕಾಲದಲ್ಲಿ ಬಂದ. ಮೊದಲಿಗೆ ಬಹಳ ಮೊದಲಿಗೆ ಉಸ್ಕಿನ ಮೇಲೆ ಬರೀತಿದ್ರು, ಮರಳ ರಾಶಿ ಹಾಕಿಕೊಳ್ಳೋದು, ಹೀಗೆ ಮೇಲೆ ಬರೆಯೋದು, ಅಕ್ಷರವನ್ನು ತಿದ್ದಿ ಬರ್ಕೊಳ್ಳೋದು. ಎಲ್ಲರ ಮನೆಯಲ್ಲಿ ಇರ್ತಿತ್ತು ಅಂಥದ್ದೊಂದು ವ್ಯವಸ್ಥೆ. ಬರೆತಿದ್ರು, ಮತ್ತು ಕಲ್ಲಿನ ಮೇಲೆ ಬರೆಯೋದು, ಹೀಗೆಲ್ಲ ಏನೇನೋ ವ್ಯವಸ್ಥೆ ಇತ್ತು. ಕಲಿತಿದ್ರು. ಒಳ್ಳೆ ತಾಳೆವಾಲೆ ಗ್ರಂಥಗಳೆಲ್ಲ ಮನೆಯಲ್ಲಿ ಇರ್ತಿದ್ವು. ಸ್ವಲ್ಪ ವಿಧಾನ, ಶ್ರಮದ ವಿಧಾನ ಆದರೂ ಕೂಡ ವಿದ್ಯೆಯಲ್ಲಿ ಜೋರು ಇರ್ತಿದ್ರು. ಈ ಸೌಕರ್ಯಗಳು ಮಾಡಿ 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 ಅವರಿಗೆ ಏನು ಒಂದು LKG UKG ಓದ್ಬೇಕಾದ್ರೆ ರಾಜವೈಭೋಗ ಮಾಡ್ತಾರೆ. ರಾಜವೈಭೋಗ ಮಾಡಿ ಓದಿಸಿ ಕೊನೆಗೆ ಅವರು ದಡ್ಡ, ಏನೂ ಬರುವುದಿಲ್ಲ. ಅವರು ಸಣ್ಣ ವಿಷಯವೂ ಕೂಡ ಪರಿಜ್ಞಾನ ಇಲ್ಲದೆ ಇರುವಂಥವ್ರು ಭಾಳ ಜನ ಇದ್ದಾರೆ. ವರ್ಷ ಮುಂದೆ ಹೋಗಿರ್ತದೆ, ಹಣ ಬಹಳ ವೆಚ್ಚ ಆಗಿರ್ತದೆ, ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಏನು ಬಾರದಿರೋ ದಡ್ಡರು ಅಂತ ಯಾರು ಮಾಡೋದು ಆಗ್ತದೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ನೀನು ಒಂದಷ್ಟು ಮರಳಿನ ರಾಶಿ ಹಾಕೋ, ಅದರ ಮೇಲೆ ಅಕ್ಷರಗಳನ್ನು ಬರೀ. ಲಿಪಿಕುಲ ಸಂಘಂ ಅಂತ ಎಲ್ಲ ಅಕ್ಷರಗಳನ್ನು ಕೂಡ ಬರೆದು ತಿದ್ದಿಕೊ. ತಿದ್ದಿ ಸಂಯುಕ್ತ ಅಕ್ಷರಗಳನ್ನೆಲ್ಲ ಚೆನ್ನಾಗಿ ತಿದ್ದಿ ಕಲಿತುಕೊ. ಬಚ್ಚಯನ್ನಿತಿ ಜಹಾಸ ಸುಹಾಸ. ಈ ರೀತಿ ಜೋರು ದನಿಯಿಂದ ಅವ್ರಿಗೆ ಸ್ವಲ್ಪ ಜೋರು ಮಾಡಿದ್ರು. ಯಾರು ಹೇಳಿದ, ಅವನು ಪ್ರೀ ಧಾತು ಇತ್ಯಾದಿ ಹೇಳಿದ ಅವನಿಗೆ ಜೋರು ಮಾಡಿ ಅವರು ಜೋರು ದನಿಯಿಂದ ನೆಗಾಡಿದ್ರಂತೆ. ಮೊದಲೇ ಅವ್ರಿಗೆ ಯಾವಾಗಲೂ ಕೂಡ ಮುಗುಳ್ನಗೆ ಮುಖವುಳ್ಳಂಥ ಆಚಾರ್ಯರು ಜೋರು ದನಿಯಲ್ಲಿ ನೆಗಾಡಿದ್ರು. ಮತ್ಸರ ಕುಲಧಿಯೋ ಜಡಯನ್ ಸಹ. ಹೀಗೆ ಮಾಡಿದ್ರಿಂದ ಏನಾಯಿತು, ಸಹ ಅಂದರೆ ಅವರು, ಸುಹಾಸ, ಆ ಒಳ್ಳೆ ಮುಗುಳ್ನಗೆಯಿಂದ ಕೂಡಿರುವಂತಹ ಮುಖವುಳ್ಳ ಆಚಾರ್ಯರು ಅಲ್ಲಿ ಯಾರ್ಯಾರು ಮಾತ್ಸರ್ಯದಿಂದ ಅಸೂಯಾಪರರಾದಂಥವರ ಬಾಯಿ ಮುಚ್ಚಿಸಿದರು. ಏನು ಮಾತಾಡ್ತೀರಾ ನೀವು, ಅಕ್ಷರ ವ್ಯತ್ಯಾಸಗಳೇ ಗೊತ್ತಿಲ್ಲ ನಿಮಗೆ, ಮತ್ತೆ ಮಾತಾಡಲಿಕ್ಕೆ ಬರ್ತೀರಲ್ಲ ಅಂತ ಅವರಿಗೆ ಸ್ವಲ್ಪ ಗಟ್ಟಿ ಮಾತಾಡಿದರು ಆಚಾರ್ಯರು. ಜೋರು ದನಿಯಿಂದ ನೆಗಾಡಿದರು ಅಂತಲೂ ಕೂಡ ಹೇಳ್ತಾರೆ. ಹಾಗೇ ಆಗಿಬಿಡ್ತದಲ್ಲ.
ಹಾಗಾಗಿ ಸ್ವಲ್ಪ ಹೋಗ್ಬೇಕಾದ್ರೆ ತಿಳಿದವ್ರ ಮುಂದೆ ಮಾತಾಡ್ಬೇಕಾದ್ರೆ ಸ್ವಲ್ಪ ತಿಳಿದು ಮಾತಾಡ್ಬೇಕಷ್ಟೆ. ಮಾತಾಡೋದಾದ್ರೆ ತಿಳಿದು ಮಾತಾಡ್ಬೇಕು. ಏನೋ ಎಲ್ಲವೂ ಬಲ್ಲವ ನಾನು ಅಂತ ಮಾತಾಡ್ಲಿಕ್ಕೆ ಹೋದ್ರೆ ಸೊನ್ನೆ ಸುತ್ತಿಸಿಕೊಳ್ಬೇಕು. ತತ್ಪ್ರಸಂಗ ಬಲತೋಖಿಲ ವಿದ್ಯಾ ಪಟವಂ ಪೃಥು ಹೃದ ಪ್ರತಿಬುದ್ಧ್ಯ ಅನಮನ್ಸ ಬಹು ಮನಮಮೀತಂ ಯಂ ನಮಂತಿ ಕಿಲ ನಾಕಿನಿಕಾಯಾಃ. ಆಗ ಈ ರೀತಿಯ ಒಂದು ಘಟನೆ, ಈ ರೀತಿಯ ಪ್ರಸಂಗ ನಡೆದು ಹೋಯ್ತಲ್ಲ, ಆಗ ಅವರೆಲ್ಲರಿಗೂ ಕೂಡ ತತ್ಪ್ರಸಂಗ ಬಲತಃ, ಈ ಒಂದು ಪ್ರಸಂಗ ಸಂದರ್ಭದ ಬಲದಿಂದ ಅಖಿಲ ವಿದ್ಯಾ ಪಾಠವಂ ಪೃಥುಹೃದ ಪ್ರತಿಬುದ್ಧ್ಯ ಅಂತ ಹೇಳ್ತಾರೆ. ಪ್ರತಿಬುದ್ಧ್ಯ ಅಂದರೆ ತಿಳಿದು ಅಂತ ಅರ್ಥ. ಯಾರ ಏನನ್ನ ತಿಳಿದು? ಅಖಿಲ ವಿದ್ಯಾ ಪಾಠವಂ ಪೃಥುಹೃದ ಅಖಿಲ ವಿದ್ಯಾ ಪಾಠವಂ ಪ್ರತಿಬುದ್ಧ್ಯ. ಪೃಥುಹೃದ್ ಅಂದರೆ ಸರ್ವವನ್ನು ತಿಳಿದವನು ಅಂತ, ವಿಶಾಲ ಜ್ಞಾನವುಳ್ಳವನು. ಹೃದ್ ಅಂದರೆ, ಹೃದ್ ಅನ್ನೋ ಶಬ್ದ ಹೃದಯ ಅನ್ನೋ ಅರ್ಥ. ಹೃದಯ, ಮನಸ್ಸು, ಹೃದ್ ಎಲ್ಲ ಶಬ್ದಗಳು ಸುಮಾರು ಸಮಾನಾರ್ಥವನ್ನೇ ಕೊಡುತ್ತದೆ. ಅಂದರೆ ಇಲ್ಲಿ ಜ್ಞಾನ ಅನ್ನೋ ಅರ್ಥದಲ್ಲಿ ಬಳಸ್ತಾರೆ. ಪೃಥುಹೃದ್ ಅಂದರೆ ವಿಶಾಲವಾದ ಜ್ಞಾನ ಉಂಟು, ಆಳ ಅಗಲ ಜ್ಞಾನ ಉಳ್ಳಂತಹ ಆ ಸರ್ವಜ್ಞರಾದಂತಹ ಆಚಾರ್ಯರ ಅಖಿಲ ವಿದ್ಯಾ ಪಾಠವನ್ನು, ಸರ್ವ ವಿದ್ಯಾ ಪ್ರಾವೀಣ್ಯವನ್ನು ಕೂಡ ಪ್ರತಿಬುದ್ಧ್ಯ ತಿಳಿದು ಆನಮನ್ ಎಲ್ಲರೂ ನಮಸ್ಕಾರ ಮಾಡಿದರು. ಈ ಒಂದು ಪ್ರಸಂಗದಲ್ಲಿಯೇ ಅಲ್ಲಿ ತಿಳಿಯಿತು ಏನು, ಇವರೇ ಸರ್ವಜ್ಞರು, ಸರ್ವವಿದ್ಯೆಗಳನ್ನು, ಸರ್ವಶಾಸ್ತ್ರ ವಿದ್ಯೆಯು ಕೂಡ ಆಚಾರ್ಯರಿಗೆ ಅದು ಉಂಟೇ ಉಂಟು. ಹಾಗಾಗಿ ಅವರು ಈ ರೀತಿ ಸರ್ವಜ್ಞ ಶಿಖಾಮಣಿಗಳು ಅಂತ ತಿಳಿದು ಅವರಿಗೆ ನಮಸ್ಕಾರ ಮಾಡಿದರಂತೆ ಆಚಾರ್ಯರಿಗೆ. ಸ ಬಹುಮಾನಂ ಅಮಿ ತಂ ಯಂ ನಮಂತಿ ಕಿಲ ನಾಕಿ ನಿಕಾಯ. ಸ್ವರ್ಗವಾಸಿಗಳಾದಂತಹ ದೇವತೆಗಳೇ ಯಾವ ಈ ಆಚಾರ್ಯ ಮಧ್ವರನ್ನು ಬಂದು ಬಂದು ನಮಿಸ್ತಾರೆ ಸರ್ವಜ್ಞರು ಅಂತ. ಅಂಥವರನ್ನ ಈಗೆಲ್ಲರೂ ಕೂಡ ಈ ಬ್ರಾಹ್ಮಣೋತ್ತಮರೆಲ್ಲರೂ ಸೇರಿ ಅವರು ಬಹಳ ಬಹುಮಾನ ಮಾಡಿದರು, ಬಹಳ ಸನ್ಮಾನಿಸಿದರು. ಅವರ ಸರ್ವಜ್ಞತೆಯನ್ನು, ಸರ್ವಶಾಸ್ತ್ರ ಪ್ರಾವೀಣ್ಯವನ್ನು ಕೂಡ ಎಲ್ಲರೂ ಅರ್ಥೈಸಿಕೊಂಡ್ರು. ಎಲ್ಲರಿಗೂ ತಿಳಿಯಿತು ಇವರ ಸಾಮರ್ಥ್ಯ ಅಂತ ಈ ವಿಷಯ ಬರ್ತದೆ. ಕನ್ಯಕಾದೃತ ಸುರೇಂದ್ರ ವಪುಶ್ರೀ ದಾನವಾಚಿವರ ಸೂಕ್ತ ಹೃದುಕ್ತೌ ಕುತ್ರಚಿತ್ ಸದಸಿತಾವಧ ಪಾಲ ಕೀರ್ತಿತಾತಿ ತರುಣೀತ್ಯಯಮೂಚೆ. ಆ ನಂತರದಲ್ಲಿ ಮತ್ತೊಂದು ಸಭೆ, ಅಲ್ಲಿಂದ ಮತ್ತೊಂದು ಸಭೆಗೆ ಹೋದರು. ಎಲ್ಲ ಕೇರಳದಲ್ಲೇ ನಡೆಯುವಂಥದ್ದು ಇದು. ಕೇರಳದ ಮತ್ತೊಂದು ಸಭೆ, ಅಲ್ಲಿ ಪೂರ್ಣಪ್ರಜ್ಞರನ್ನು ಆಹ್ವಾನ ಮಾಡ್ತಾರೆ. ಅಲ್ಲಿ ಪೂರ್ಣಪ್ರಜ್ಞರು ಹೋದರು. ಅಲ್ಲಿ ಹೋಗುವಾಗ ಅಲ್ಲಿ ಒಂದು ಸೂಕ್ತ, ಆ ಸೂಕ್ತವನ್ನ ವಿವರಣೆ ಮಾಡುವಂಥದ್ದು. ಆ ಸೂಕ್ತದಲ್ಲಿ ಏನೋ ಒಂದಷ್ಟು ವಿಷಯ ಬರ್ತದೆ. ಎಲ್ಲ ಸೂಕ್ತಗಳಲ್ಲಿಯೂ ಕೂಡ ಸಾಮಾನ್ಯವಾಗಿ ಸೂಕ್ತದಲ್ಲಿ ಆ ಸೂಕ್ತ ಸಂಬಂಧಿಯಾದ ದೇವತಾ ವರ್ಣನೆ ಬರ್ತದೆ, ದೇವತೆಯ ವರ್ಣನೆ ಮತ್ತು ಆ ದೇವತಾ ಮಹಿಮೆ ವಿಶೇಷವಾಗಿ ಬರ್ತದೆ. ಸಾಮಾನ್ಯವಾಗಿ ಋಗ್ವೇದದಲ್ಲಿ ನಾವು ಅನೇಕ ಸೂಕ್ತಗಳನ್ನೆಲ್ಲ ನೋಡ್ತೇವೆ. ಅದರಲ್ಲೆಲ್ಲ ಆ ದೇವತಾ ಮಹಿಮೆ ವಿಶೇಷವಾಗಿ ಬರುವಂಥದ್ದಿದೆ. ಆ ಸಂಬಂಧಿಯಾದ ಎಷ್ಟೋ ವಿಷಯಗಳನ್ನು ಕೂಡ, ಕೆಲವು ಮಹಾತ್ಮ್ಯಗಳನ್ನೆಲ್ಲ ಹೇಳ್ತಾರೆ. ಹಾಗೆ ಹೇಳುವಾಗ ಒಬ್ಬ ಕನ್ಯೆ, ಅದರಲ್ಲಿ ಬರುವಂಥದ್ದು ಯಾವುದು, ಆ ಸೂಕ್ತದ ವಿಷಯ ಹೇಳುವಂಥದ್ದು. ಆ ಸೂಕ್ತದಲ್ಲಿ ಬರುವಂಥ ವಿಷಯ ಅಂದರೆ, ಒಬ್ಬ ಕನ್ಯೆ ದೇವೇಂದ್ರನನ್ನು ಬಹಳ ಸ್ತೋತ್ರ ಮಾಡಿದ್ಲು. ಒಬ್ಬ ಕನ್ಯೆ ದೇವೇಂದ್ರನನ್ನು ವಿಶೇಷವಾಗಿ ಸ್ತೋತ್ರ ಮಾಡಿದ್ಲು. ಅವಳು ಮಾಡಿದಂತಹ ಸ್ತೋತ್ರದಿಂದ ಪ್ರೀತನಾದಂತಹ ದೇವೇಂದ್ರ ಅವಳಿಗೆ ಅಪಾರವಾದಂತಹ ಸೌಂದರ್ಯವನ್ನು ಕೊಟ್ಟನು. ಒಬ್ಬ ಕನ್ಯೆ ದೇವೇಂದ್ರನನ್ನು ವಿಶೇಷವಾಗಿ ಪ್ರಾರ್ಥಿಸಿ ಸ್ತೋತ್ರ ಮಾಡಿದಾಗ ಪ್ರೀತನಾದಂತಹ ದೇವೇಂದ್ರ ಆ ಕನ್ಯೆಗೆ ಬಹಳ ಸೌಂದರ್ಯವನ್ನು ಕೊಟ್ಟ, ಬಹು ಸೌಂದರ್ಯವನ್ನು ಕೊಟ್ಟಂತೆ. ಈ ರೀತಿಯ ಅಭಿಪ್ರಾಯ ಉಳ್ಳಂತಹ, ಈ ತಾತ್ಪರ್ಯ ಉಳ್ಳಂತಹ ಒಂದು ಸೂತ್ರ. ಆ ಸೂತ್ರವನ್ನು
ವಿವರಿಸಿದ್ರು ಆಚಾರ್ಯರು. ಈ ರೀತಿ ಒಂದು ಸೂಕ್ತ, ಆ ಸೂಕ್ತದಲ್ಲಿ ಬರುವಂತಹ ಈ ಒಂದು ವಿಷಯ, ಪ್ರೀತನಾದ ದೇವೇಂದ್ರ ತನ್ನನ್ನು ಸ್ತೋತ್ರ ಮಾಡಿದ ಕನ್ಯೆಗೆ ಅಪಾರ ಸೌಂದರ್ಯವನ್ನು ಕೊಟ್ಟ ಅಂತ ಈ ದೇವತಾ ಪ್ರಸಂಗಗಳಲ್ಲಿ ಹಾಗೆ ಬರುವಂಥದ್ದಿದೆ. ಅಲ್ಲಲ್ಲಿ ಬರ್ತದೆ, ಪುರಾಣಗಳಲ್ಲೆಲ್ಲ ನಾವು ನೋಡ್ತೇವೆ. ಅಂಥದನ್ನೇ ಅಂಥ ಅಂಶವನ್ನು, ಅಂತಹ ತಾತ್ಪರ್ಯ ಹೊಂದಿರುವಂತಹ ಒಂದು ಸೂಕ್ತವನ್ನು ಆಚಾರ್ಯರು ವರ್ಣಿಸ್ತಾ ಇದ್ದಾರೆ, ವಿಷಯವನ್ನು ಹೇಳಿದರು. ಆಗ ಅದರಲ್ಲಿ ಒಂದು ಪದ ಬಂತು, ಅಪಾಲ ಎನ್ನುವ ಪದ ಬಂತು. ಅಪಾಲ ಅಂದ್ರೆ ಏನರ್ಥ? ಅಪಾಲ ಎನ್ನುವ ಪದಕ್ಕೆ ಆಚಾರ್ಯರು ಅತಿತರುಣಿ ಅಂತ ಹೇಳಿದ್ರಂತೆ. ಕೀರ್ತಿತಾತಿತರುಣೀತ್ಯಯಮೂಚೆ. ಆಗ ಆಚಾರ್ಯರು ಅಪಾಲ ಎನ್ನುವ ಪದಕ್ಕೆ ಅತಿತರುಣಿ ಎನ್ನುವಂತಹ ಅರ್ಥವನ್ನ ಹೇಳಿದರು. ಆದ್ರೆ ಸಾಮಾನ್ಯತಃ ಕೇಳಿದ್ರೆ ಅಪಾಲ ಅಂದ್ರೆ ಪಾಲಕರು ಇಲ್ಲದವಳು, ಯಾರು ರಕ್ಷಣೆ ಮಾಡುವವರು ಇಲ್ಲದವಳು ಅನ್ನೋ ಅರ್ಥವೂ ಬರ್ತದೆ. ನಮ್ಮಂಥವರೆಲ್ಲ ಆದ್ರೆ ಹಾಗರ್ಥ ಮಾಡಿಬಿಡ್ತೇವೆ. ಪಾಲಕರು ಸಪಾಲ ಅಂದ್ರೆ ಪಾಲಕರು ಉಳ್ಳವಳು, ಯಾರು ಪಾಲರು ಇಲ್ಲದೆ ಇದ್ರೆ ಅಪಾಲಳು ಅಂತ. ಹೀಗೆ ನಾವು ನಮ್ಮಂತಹ ಬುದ್ಧಿವಂತರೆಲ್ಲ ಏನಾದರೂ ಹೇಳ್ತೇವೆ. ಅದರಲ್ಲಿ ವೇದಕ್ಕೆ ತಕ್ಕ ಹಾಗೆ ಹೇಳ್ಬೇಕು, ತಪ್ಪು ಅಂತಲ್ಲ. ಶಬ್ದ ಬಿಡಿಸುವಾಗ ಏನೋ ಒಂದು ಸಮನ್ವಯ ಮಾಡಿ ಒಂದು ಅರ್ಥವನ್ನ ಹೇಳ್ತೇವೆ. ಯಾರು ಕೂಡ ಅಷ್ಟೆಲ್ಲ ಯಾರು ಬಾಯಿ ಬಡೀಲಿಕ್ಕೆ ಬರುವುದಿಲ್ಲ ಮತ್ತೆ. ಆದರೆ ಕೆಲವು ಸೂಕ್ತಗಳಲ್ಲಿ ಅರ್ಥ ಹೇಳಬೇಕಾದ್ರೆ, ಸೂಕ್ತಾರ್ಥವನ್ನು ಹೇಳಬೇಕಾದ್ರೆ ಅಲ್ಲಿ ಬೇಕಾದದ್ದು, ಅಲ್ಲಿ ಯಾವ ಅರ್ಥ ಉಂಟು ಆ ಅರ್ಥವನ್ನೇ ಗ್ರಹಿಸ್ಬೇಕು. ಆ ಸೂಕ್ತದ ಅರ್ಥಕ್ಕೆ ಸಮನ್ವಯ ಮಾಡಿ ಹೇಳ್ಬೇಕು. ಹಾಗಾಗಿ ಆಚಾರ್ಯರೇನು ಹೇಳಿದ್ರು, ಅತಿ ತರುಣಿ, ಅತ್ಯಂತ ತರುಣಿ ಅನ್ನೋ ಅರ್ಥವನ್ನ ಅಪಾಲ ಶಬ್ದಕ್ಕೆ ಆಚಾರ್ಯರು ಹೇಳ್ತಾರೆ. ಹಾಗಾಗಿ ಅದರ ಸಂಬಂಧಿಯಾದ ಮುಂದಿನ ವಿಷಯವನ್ನ ನಾವು ಅದೇ ಊರಿನಲ್ಲಿ ಅದೇ ಸಂಬಂಧಿಯಾದ ವಿಷಯ ಏನು ಉಂಟು ಅದನ್ನು ಮತ್ತೆ ಮುಂದೆ ವಿಚಾರ ಮಾಡುವ. ಬ್ರಹ್ಮಾರ್ಪಣಮಸ್ತು.